ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ದರ ಏರಿಕೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಂಪಿಟೇಷನ್ ಮಾಡ್ತಾ ಇದ್ದಾವೆ. ನಾವು ಏರಿಸ್ತೀವಿ, ನಾವು ಹಾಲಿಂದ ಏರಿಸ್ತೀವಿ, ನಾವು ಡೀಸೆಲ್ದು ಏರಿಸ್ತೀವಿ, ನಾವು ಪೆಟ್ರೋಲ್ದು ಏರಿಸ್ತೀವಿ, ನಾವು ಟೋಲ್ ನಾಲ್ಕಾಲ್ದು ಏರಿಸ್ತೀವಿ, ಟೋಲ್ ದರ ಹೆಚ್ಚು ಮಾಡ್ತೀವಿ ರೀ. ಕಾಂಪಿಟೇಷನ್ ದರ ಏರಿಸೋದ್ರೊಳಗೆ ಉದ್ಯೋಗ ಕೊಡೋದ್ರಾಗ ಎರಡೂ ಇಲ್ಲ, ಎರಡೂ ಹಿಂದೆ ಹೋಗೋದು. ಮತ್ತು ಇನ್ನೇನು ಹಿಂಗೆ ಗ್ಯಾರಂಟಿ ಇಬ್ಬರು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಈ ಕಾರ್ಪೊರೇಟ್ ಕೈಯಿಂದನೂ ಈ ಅಧಿಕಾರ ಜಾರಿ ಹೋಗೋ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಅಂತಾರಾಷ್ಟ್ರೀಯ ಕಾರ್ಪೊರೇಟ್ಗಳು ಬರ್ತಾ ಇದ್ದಾರೆ. ಎಲಾನ್ ಮಸ್ಕ್ ಅಂದ್ರೆ ಒಟ್ಟಾರೆಯಾಗಿ ದರ ಏರಿಸೋದು, ನೌಕರಿ ಕೊಡುವಂಗಿಲ್ಲ, ನೀವು ಏನಾದರೂ ಮಾಡ್ರಪ್ಪ ನಮ್ಮ ಟ್ಯಾಕ್ಸ್ ತುಂಬ್ರಿ. ನೋಡಿರಿ, ಕರ್ನಾಟಕ ಸರ್ಕಾರ ಡೀಸೆಲ್ ದರದ ಮೇಲೆ ₹2 ಏರಿಸ್ಬಿಟ್ಟದ ತನ್ನ ವ್ಯಾಟ್ ಟ್ಯಾಕ್ಸನ್ನು. ಅದಕ್ಕೆ ಹೇಳ್ತದಿಲ್ಲ, ನಾವು ಉಳಿದ ರಾಜಕೀಯದ್ದು ಕಡಿಮೆ ಐತೆ ನಮ್ಮದು. ಇದು ಕಾರಣ ಅಲ್ಲ, ಇದೆಲ್ಲ ಉತ್ತರ. ಯಾಕೆ ಹೆಚ್ಚು ಮಾಡಿದ್ರಿ ಅದಕ್ಕೆ ಇವ್ರ ಉತ್ತರ ಅಂದರೆ ಗ್ಯಾರಂಟಿ ರೊಕ್ಕ ಕಡಿಮೆ ಅಂದ್ರೆ ಅದಕ್ಕೆ ಹಾಕಾಯ್ತಾರೆ ಅಂತಾರೆ. BJPಗರು ವಾದ ಮಾಡ್ತಾರೆ. ಆಲ್ರೆಡಿ BJPಗರು ಈ ಸ್ವತಂತ್ರ ಉದ್ಯಾನವನದಲ್ಲಿ ಬೆಂಗಳೂರಿನಲ್ಲಿ ಈ ಅಹೋರಾತ್ರಿ ಧರಣಿ ಬೆಲೆ ಏರಿಕೆ ವಿರುದ್ಧ ಶುರು ಮಾಡಿದ್ದಾರೆ. BJPಗೂ ಸಂಕಟ, ಕಾಂಗ್ರೆಸ್ಗೂ ಸಂಕಟ ಶುರು ಆಗಿದೆ. ಎರಡೂ ಪಕ್ಷಗಳಲ್ಲೇ ಆಂತರಿಕ ಯುದ್ಧ ಶುರುವಾಗಿಬಿಟ್ಟದ. ಒಂದು ಕಡೆ BJPಯಲ್ಲೇ ಅಧ್ಯಕ್ಷರಿಗೆ ಶುರುವಾದಂಥ ಒಂದು ಯುದ್ಧ, ಯತ್ನಾಳ್ ವರ್ಸಸ್ ವಿಜಯೇಂದ್ರ. ಅದೇ ರೀತಿಯಾಗಿ ಇಲ್ಲಿ ಮುಖ್ಯಮಂತ್ರಿ ಅಥವಾ ಒಂದು ಅಧ್ಯಕ್ಷರಿಗಾಗಿ ಒಂದು ಕಡೆ DKC, ಇನ್ನೊಂದು ಕಡೆ ಪರಮೇಶ್ವರಪ್ಪನವರು, ಇನ್ನೊಬ್ಬರು ಸತೀಶ್ ಅವರು. ಹೀಗಾಗಿ ಎರಡೂ ಪಕ್ಷಗಳು ಈ ತಿಕ್ಕಾಟ ನಡೆದ್ಬಿಟ್ಟದ. ಈ ತಿಕ್ಕಾಟದೊಳಗೆ ಆಡಳಿತಗಳ ಇವ್ರ ಗಮನ ಇಲ್ಲೇನೋ ಅಂತ ಅನ್ನಿಸ್ತದೆ. ಯಾಕೆ ದರ ಏರಿಸೋದು ಈಗಾಗಲೇ ಜನ ಕಂಗಾಲಾಗಿದ್ದಾರೆ ರೀ. ಇದು ದರ ಏರಿಸೋದ್ರಿಂದ, ಟ್ಯಾಕ್ಸ್ ಏರಿಸೋದ್ರಿಂದ. ಅಂಥದ್ರಲ್ಲಿ ಏಪ್ರಿಲ್ 2ರಿಂದ ಅಮೇರಿಕ ಒಂದು ಕುಂತ್ಬಿಟ್ಟದ ರೆಸಿಪ್ರೋಕಲ್ ಅಂದ್ರೆ ಸುಂಕಕ್ಕೆ ಪ್ರತಿ ಸುಂಕ. ನೀವು ಎಷ್ಟು ₹10 ಐತ್ರಿ, ನಾವು 12% ಏರಿಸ್ತೀವಿ. ಜನರ ಗತಿ ಏನಿದೆ, ಯಾರ ಮೇಲೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ? ಜನರ ಮತದ ಆಧಾರದ ಮೇಲೆ ಸರ್ಕಾರ ರಚನೆ ಮಾಡಿದಿರಿ. ಆದರೆ ಜನರಿಗೇನೋ ಅನುಕೂಲ ಆಗುವಂಥ ಆಡಳಿತ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಬರೀ ಎದ್ದ ತಕ್ಷಣ ಜಗಳ, ಒಬ್ಬರೊಬ್ರು ಕಾಲು ಜಗೋದು. ಇದೇ ಇಲ್ಲರಿ ಅಡ್ಮಿನಿಸ್ಟ್ರೇಷನ್ನ ಅಂತೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಬಂಗಾರ ಬೆಲೆನೂ ಇನ್ನೊಂದು ಕಡೆ